ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಸುನೀಲ್ ಕುಮಾರ್ ಕಾರ್ಕಾಳ್ 4 ಬಾರಿ ಶಾಸಕರಾಗಿ ಮತ್ತು ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ಬಿಜೆಪಿ ನಾಯಕರಾದಂಥ ಸುನೀಲ್ ಕುಮಾರ್ ಕಾರ್ಕಾಳ್ ಅವರು ಸದನದಲ್ಲಿ ಮೊನ್ನೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ವಿಜಯನಗರಕ್ಕೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅನ್ನೋದನ್ನ ಖಂಡಾತುಂಡವಾಗಿ ಖಂಡಿಸಿ ವಿಧಾನಸೌಧದ ಅಧಿವೇಶನದಲ್ಲಿ ಬಹಳ ಕಟುವಾಗಿ ಸರ್ಕಾರವನ್ನ ತರಾಟೆಗೆ ತಗೊಳ್ತಾರೆ. ತದನಂತರ ಈ ಸದನದಲ್ಲಿ ಚಾಮರಾಜನಗರದ ಶೂಟೌಟ್ ಪ್ರಕರಣದಲ್ಲಿ ಕೂಡ ಅಂಕಿ ಅಂಶಗಳ ಸಹಿತ ಮತ್ತು ಅಲ್ಲಿರುವಂತಹ ಮಾಹಿತಿಗಳನ್ನ ಕಳೆ ಹಾಕಿ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಬಾಲಕೃಷ್ಣ ಅವರು ಎಂಟ್ರಿ ಆದಾಗ ನಿಮ್ಮ ಇಲಾಖೆಯ ವಿಚಾರ ಬಂದಾಗ ಅಷ್ಟೇ ಮಾತನಾಡಿ, ಇಲ್ಲದೇ ಇರೋ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಡಿ ಅಂತ ಬಾಲಕೃಷ್ಣ ಅವರು ಕೂಡ ಕೌಂಟರ್ ಕೊಡ್ತಾರೆ. ಮತ್ತು ಹಿಂದೆ ನಡೆದಂತ ಅನೇಕ ಅಧಿವೇಶನಗಳಲ್ಲೂ ಕೂಡ 2023ರಿಂದ ಈ ದಿನದವರೆಗೆ ಸುನೀಲ್ ಕುಮಾರ್ ಅವರು ಸರ್ಕಾರವನ್ನ ಅಂಕಿ ಅಂಶಗಳ ಸಹಿತ ನೀತಿ ನಿರೂಪಣೆಗಳ ಮೂಲಕ ಒಂದು ಕಟುವಾಗಿ ಟೀಕೆಯನ್ನ ಮಾಡ್ತಾರೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಆಕ್ಚುಲ್ ಆಗಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಬಟ್ ಅವರನ್ನ ಓವರ್ಟೇಕ್ ಮಾಡ್ತಾ ಇದ್ದಾರೋ ಅಥವಾ ನಾನು ವಿರೋಧ ಪಕ್ಷದ ಸ್ಥಾನಕ್ಕೆ ಅರ್ಹನಿದ್ದೀನಿ ಅನ್ನೋದನ್ನ ಸುನೀಲ್ ಕುಮಾರ್ ಕಾರ್ಕಾಳ್ ಅವರು ತನಗೆ ಅವಕಾಶ ಸಿಕ್ಕಾಗೆಲ್ಲ ನಿರೂಪಿಸ್ತಾ ಇದ್ದಾರೆ ಮತ್ತು ಹೈಕಮಾಂಡ್ಗೆ ಸದನದ ಮೂಲಕನೇ ಉತ್ತರ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ವಾಸ್ತವ ಏನು ಅಂದ್ರೆ, ಬಿಜೆಪಿಯ ಕಾರ್ಯಕರ್ತರೇ ಹೇಳುವ ಪ್ರಕಾರ ಆರ್ ಅಶೋಕ್ ಸ್ಥಾನದಲ್ಲಿ ನಾವು ಸುನೀಲ್ ಕುಮಾರ್ ಕಾರ್ಕಾಳ್ ಅವರನ್ನ ಅಪೇಕ್ಷೆ ಪಡ್ತಾ ಇದೀವಿ, ಅವರು ವಿರೋಧ ಪಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗುತ್ತೆ, ಅವರು ಬರಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸದನದಲ್ಲಿ ಇತ್ತೀಚೆಗೆ ಸುನೀಲ್ ಕುಮಾರ್ ಕಾರ್ಕಾಳ್ ಅವರು ಬಹಳ ಅದ್ಭುತವಾಗಿ ಸರ್ಕಾರ ವಿರೋಧ ಪಕ್ಷದ ಸ್ಥಾನ ಅಂತಂದ್ರೆ ಅದು ಶಾಡೋ ಸಿಎಂ, ಸರ್ಕಾರ ಮಾಡುವ ಎಲ್ಲ ಅನ್ಯಾಯಗಳ ವಿರುದ್ಧ, ಸರ್ಕಾರ ಮಾಡುವ ಕೆಲವು ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರ ನಡೆದುಕೊಳ್ಳುವ ಸಾರ್ವಜನಿಕ ಹಿತವಲ್ಲದ ಕೆಲಸಗಳನ್ನು ಮಾಡಿದಾಗ ತರಾಟೆಗೆ ತೆಗೆದುಕೊಳ್ಳೋದು ವಿಪಕ್ಷ ನಾಯಕರ ಸ್ಥಾನ. ಆದ್ರೆ ವಾಸ್ತವ ಏನು ಅಂತಂದ್ರೆ, ಆರ್ ಅಶೋಕ್ನವರು ಸ್ವಲ್ಪ ಯಾಕೋ ವಿಫಲರಾಗ್ತಾ ಇದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ನವೆಂಬರ್ ನಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಂತ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಏನು ಅಂತಂದ್ರೆ, ಸುನೀಲ್ ಕುಮಾರ್ ಕಾರ್ಕಾಳ್ನವರು ವಿರೋಧ ಪಕ್ಷ ಸ್ಥಾನದಲ್ಲಿ ಬಂದು ಕುತ್ಕೋಬೇಕು ಅಂತ. ಅದು ಆಗುತ್ತೋ ಇಲ್ವೋ ಅದು ಬಿಜೆಪಿಯ ಇಂಟರ್ನಲ್ ಮ್ಯಾಟರು. ಆದರೆ ಸರ್ಕಾರವನ್ನ ಬಹಳ ಅದ್ಭುತವಾಗಿ ತರಾಟೆಗೆ ತೆಗೆದುಕೊಳ್ಳೋದ್ರಲ್ಲಿ ಸುನೀಲ್ ಕುಮಾರ್ ಕಾರ್ಕಾಳ್ ಅವರು ಈ ದಿನದವರೆಗೂ ಹಿಂಜರಿದಿಲ್ಲ ಅನ್ನೋದಂತೂ ಸತ್ಯ. ಈ ಹಿಂದೆ ಇದೇ ವಿಧಾನಸೌಧದಲ್ಲಿ ದೇವೇಗೌಡರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ರು, ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅದಲ್ಲದೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಮಾತು ಕೂಡ ಜನಜನಿತವಾಗಿತ್ತು. ಹಾಗಾಗಿ ಸುನೀಲ್ ಕುಮಾರ್ ಕೂಡ ಆ ಸಾಲಿಗೆ ಬಂದು ಸೇರ್ಕೊತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಮತ್ತು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸುನೀಲ್ ಕುಮಾರ್ ಕಾರ್ಕಾಳ್ ಅವರ ಮುಂದೆ ಆರ್ ಅಶೋಕ್ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನೋದಂತೂ ನಿಜ.